ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕೂಡ ಕಳೆದ 2-3 ದಿನಗಳಲ್ಲಿ ಬಹಳಷ್ಟು ಎಲ್ಲ ಕಡೆಯೂ ಕೂಡ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಅಂದರೆ ಅಘೋಷಿತ ಒಂದು ಪಕ್ಷದ ವಿಚಾರ. ಅದು ಯಾವುದು ಅಂತ ಹೇಳಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ತುಂಬ ಜನಕ್ಕೆ ಗೊತ್ತಿಲ್ಲ. ಹೀಗಾಗಿ ಈ ವಿಡಿಯೋದಲ್ಲಿ ನಾನು ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಇದು ಹೇಗೆ ಹುಟ್ಟುಕೊಳ್ತು, ಏನು ಹುಟ್ಟುಕೊಳ್ತು ಅಂತ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೇನೆ. CJI ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಅವರ ಒಂದು ಮಾತು ಇಷ್ಟೆಲ್ಲದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದು ಒಂದೇ ಅರ್ಥದಲ್ಲಿ ಯೂತ್ಸ್ ಅಂತ ಏನು ಕರಿತೀವಿ, ಯುವಕರನ್ನ ಹೀಯಾಳಿಸುವಂತಹ ಅರ್ಥದಲ್ಲಿ ಮಾತನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದು ಏನು ವಿಷಯ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಬಹಳ ಗಂಭೀರವಾದಂತಹ ಪ್ರಕರಣದ ವಿಚಾರಣೆ ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ತಮ್ಮ ಮಾತಿನ ಮಧ್ಯೆ CJI ಸೂರ್ಯಕಾಂತ್ ಅವರು ಹೇಳಿರುವಂಥ ಒಂದು ಮಾತಂತ ಹೇಳಿದ್ರೆ, ಜಿರಳೆಯ ರೀತಿಯಲ್ಲಿ ಸ್ವಾವಲಂಬಿಗಳಾಗ್ಬಿಡ್ತಾ ಇದ್ದಾರೆ. ಅಂದರೆ ತಮಗೆ ಎಲ್ಲ ಗೊತ್ತು, ತಾವೇ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಈ ನಿರುದ್ಯೋಗಿ ಯುವಕರು, ಯಾವುದೇ ಸ್ಥಾನಮಾನ ಸಿಗದೇ ಇರುವಂಥ ಯುವಕರು, ಕೆಲಸ ಇಲ್ಲದೆ ಇರುವಂಥ ಯುವಕರುಗಳು ಸಾಮಾಜಿಕ ಜಾಲತಾಣ ಬಳಕೆದಾರರ ಸೋಗಿನಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ಸ್ ಥರ, RTI ಕಾರ್ಯಕರ್ತರ ಥರ ವರ್ತಿಸ್ತಾ ಇದ್ದಾರೆ. ಅಂದರೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು CJI ಸೂರ್ಯಕಾಂತ್ ಅವರು ಹೇಳುತ್ತಾರೆ. ಇದು ಎಲ್ಲೋ ಒಂದು ಕಡೆ ಯೂತ್ಸನ್ನ, ಯುವಕರನ್ನ ಕೆರಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈ ಒಂದು ಹೇಳಿಕೆಯೇ ಕಾಕ್ರೋಚ್ ಜನತಾ ಪಾರ್ಟಿಯ ಹುಟ್ಟಿಗೆ ಕಾರಣವಾಗುತ್ತೆ. ಇದು ನಿಜವಾಗಿಯೂ ಅಘೋಷಿತ ಪಕ್ಷ ಅಂತ ನಾನು ಅದಕ್ಕೆ ಹೇಳಿದೆ. ಯಾವುದೇ ಪಕ್ಷ, ಅದಕ್ಕೆ ನಾಯಕರು, ಸದಸ್ಯರು, ಕಾರ್ಯಕರ್ತರು ಈ ರೀತಿಯಾಗಿ ಯಾವುದೂ ಇಲ್ಲ. ಅದಿನ್ನೂ ಯಾವುದೂ ಎಲ್ಲೂ ಹುಟ್ಕೊಂಡಿಲ್ಲ ಪಕ್ಷ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ರೀತಿಯಾಗಿ CJI ಸೂರ್ಯಕಾಂತ್ ಅವರು ಯುವಕರನ್ನ ಹೀಯಾಳಿಸಬಹುದಾಗಿತ್ತ, ನಿರುದ್ಯೋಗಿಗಳು ಅಂತ ಹೇಳ್ತಾರೆ. ಯಾಕೆ? ದೇಶ ಆಗಲಿ, ದೇಶವನ್ನು ಆಳ್ತಾ ಇರುವಂಥ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಆಗಲಿ, ರಾಜ್ಯವನ್ನು ಆಳ್ತಾ ಇರುವಂಥ ರಾಜ್ಯ ಸರ್ಕಾರ ಆಗಲಿ, ಎಲ್ಲೆಡೆಯೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಿರುದ್ಯೋಗ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂತಂದರೆ, ಕೇಂದ್ರ ಸರ್ಕಾರ ಕೊಟ್ಟಂಥ ಆಶ್ವಾಸನೆ ಪ್ರಣಾಳಿಕೆ ಪ್ರಕಾರದಲ್ಲಿ 1 ಕೋಟಿ ಉದ್ಯೋಗವನ್ನು ವರ್ಷಕ್ಕೆ ಸೃಷ್ಟಿ ಮಾಡಬೇಕಾಗಿತ್ತು. ಅಷ್ಟೆಲ್ಲ ಓದ್ತಾ ಇದ್ದಾರೆ ಜನ. ಇತ್ತೀಚೆಗಾಗಿರುವಂಥ ಎಲ್ಲ ಬೆಳವಣಿಗೆ ನಿಮಗೂ ಗೊತ್ತೇ ಇದೆ. ನೀಟ್ ಎಕ್ಸಾಮ್, ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕಾದಂತಹ ವಿದ್ಯಾರ್ಥಿಗಳು ಬಹಳ ಶ್ರಮವಹಿಸಿ ಕಷ್ಟಪಟ್ಟು ಓದಿ ಬರೆದಿದ್ದಂತಹ ನೀಟ್ ಎಕ್ಸಾಮ್ ಜಸ್ಟ್ ಬಿಕಾಸ್ ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಯಿತು ಅನ್ನುವಂಥ ಕಾರಣಕ್ಕೆ ಇಡೀ ದೇಶದಲ್ಲಾದಂಥ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತೆ ಮರುಪರೀಕ್ಷೆಗೆ ಇವರು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಕೇಂದ್ರದ ಶಿಕ್ಷಣ ಇಲಾಖೆ, ಅದರ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಕೆಲವು ಆತ್ಮಹತ್ಯೆಗಳಾಗೋದು, ಜೀವವನ್ನೇ ಕಳ್ಕೊಂಬಿಟ್ರು ವಿದ್ಯಾರ್ಥಿಗಳು. ಇದೆಲ್ಲವೂ ಕೂಡ ವೈಫಲ್ಯ. ನಾವುಗಳು ಓದಿದ್ದೀವಿ ಸ್ವಾಮಿ, ನಾವು ಓದಕ್ಕೆ ತಕ್ಕಂಗೆ ಕೆಲಸಗಳು ಸಿಗ್ತಾ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇದೆ ದೇಶದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ವಿಪಕ್ಷಗಳಾದಂತಹ ಏನು ಇಂಡಿ ಮೈತ್ರಿಕೂಟ ಅಂತ ಕರಿತೀವಿ, ಇದಕ್ಕೆ ಬೆಂಬಲವನ್ನು ಕಾಂಗ್ರೆಸ್ ಸೂಚಿಸಿದೆ, ಆಮ್ ಆದ್ಮಿ ಪಕ್ಷ ಸೂಚಿಸಿದೆ. ಅವರೆಲ್ಲರೂ ಕೂಡ ನಾವು ಈ ಒಂದು ಪಾರ್ಟಿ ಜೊತೆಗೆ ನಿಲ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ತಾನು ಆಡಳಿತದಲ್ಲಿರೋದ್ರಿಂದ ಈ ಒಂದು ED, IT, CBI ಅನ್ನುವಂಥದ್ದೇನಿದೆ, ಇವುಗಳನ್ನ ಬಿಟ್ಟು ಇವರನ್ನ ಹೆದರಿಸುವಂಥ ಕೆಲಸ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಇಷ್ಟೆಲ್ಲ ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ, ವೈಫಲ್ಯಗಳಿದೆ ಸರ್ಕಾರದ್ದು. ಇಂಥ ಸಂದರ್ಭದಲ್ಲಿ ಯುವಕರನ್ನ ಬೈಯುವಂತಹ ಕೆಲಸ, ಈ ರೀತಿಯಾಗಿ ಅವಹೇಳನ ಮಾಡುವಂಥ ಕೆಲಸ ಮಾಡಿದ್ದು ಸರಿಯಲ್ವ, ನಾವು ಇವುಗಳ ಜೊತೆಗೆ ನಿಲ್ತೇವೆ ಅಂತ ಅವರಿಗೆ ಇನ್ನಷ್ಟು ಮತ್ತಷ್ಟು ಬೆಂಬಲವನ್ನು ಕೊಡುವಂತಹ ಕೆಲಸವನ್ನು ಕಾಕ್ರೋಚ್ ಜನತಾ ಪಾರ್ಟಿಗೆ ಮಾಡಿದ ವಿಪಕ್ಷಗಳು. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಒಂದೇ ದಿನದಲ್ಲಿ ಬರೋಬ್ಬರಿ 1 ಕೋಟಿ ಫಾಲೋವರ್ಸ್ನ ಹೊಂದಿಬಿಟ್ಟಿದೆ ಈ ಒಂದು ಪಕ್ಷ ಅಂತ ಹೇಳ್ಕೊಂಡಿರುವಂಥ ಒಂದು ಪೇಜ್. ಎಲ್ಲರೂ ಕೂಡ ಯುವಕರು, ಅಂದರೆ ನಮಗೆ ಅನ್ಯಾಯ ಆಗಿದೆ, ನಮಗೆ ಸರಿಯಾದಂಥ ರೀತಿಯಲ್ಲಿ ರಾಜಕೀಯ ವ್ಯವಸ್ಥೆ ಇಲ್ಲ, ಇದನ್ನು ಬದಲಾವಣೆ ಆಗಬೇಕು, ನಾವುಗಳ ಅಧಿಕಾರಕ್ಕೆ ಬರಬಹುದಾ, ನಮಗೆ ಏನೇನು ಮಾಡಬಹುದು, ನಾವು ಧ್ವನಿ ಎತ್ತಬಹುದಾ, ನಮಗೊಂದು ಧ್ವನಿ ಎತ್ತೋದಕ್ಕೆ ವೇದಿಕೆ ಬೇಕು. ಈ ನಿಟ್ಟಿನಲ್ಲಿ ನಾವು ಈ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿಕೊಂಡು ತಮ್ಮ ಫೋಟೋ ಹಾಕ್ಕೊಂಡು ಒಂದು AI ರಿಲೇಟೆಡ್, AI ಜನರೇಟೆಡ್ ಒಂದೇನೋ ಒಂದು ಫೋಟೋ ಹಾಕ್ಕೊಂಡು ಪೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು. ಒಟ್ಟಾರೆ ಇಷ್ಟೆಲ್ಲ ಪಕ್ಷಗಳ ಮಧ್ಯೆ ನ್ಯಾಯಮೂರ್ತಿಗಳ ಈ ಒಂದು ಹೇಳಿಕೆ ಇನ್ನೊಂದು ಪಕ್ಷದ ಹುಟ್ಟಿಗೆ ಕಾರಣವಾಗ್ಬಿಟ್ಟಿದೆ. ಗೊತ್ತಿಲ್ಲ, ಯಾಕೆಂದರೆ ಯುವಕರ ಮನಸ್ಥಿತಿ, ಶಕ್ತಿ ನಾವು ಯಾರೂ ಅದನ್ನು ಅಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಯುವಕರಿಗೆ ಅನ್ಯಾಯಗಳಾಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಈ ರೀತಿಯಾಗಿ ಈ ದೇಶದ ಯುವಕರನ್ನು ಅವಹೇಳನ ಮಾಡುವಂಥ ಕೆಲಸ ಇನ್ನೇನಕ್ಕೋ ತೊಗೊಂಡು ಹೋಗಿ ನಿಂತು ಬಿಡ್ಬೋದು ಅಂತ ಗೊತ್ತಿಲ್ಲ. ಯಾಕೆಂದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿ ನಾಯಕತ್ವಗಳು ಹುಟ್ಟುಕೊಂಡು ಏನು ಹೇಳ್ತಾರೆ, ಒಂದು ರೀತಿ ಸಂಘಟನೆ ಆಗುವಂಥ ಕೆಲಸ
ಕೆಲಸಗಳಾಗಿ ಎಲ್ಲರೂ ಒಟ್ಟು ನಿಂತು ಒಂದು ಪಕ್ಷವೇ ಹುಟ್ಟುಕೊಂಡ್ಬಿಟ್ಟು ಅದು ರಾಜಕೀಯದಲ್ಲಿ ಬದಲಾವಣೆ ತರೋಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ರಾಜಕಾರಣದಲ್ಲಿ ಏನು ಬೇಕಾದರೂ ಯಾವ ಸಂದರ್ಭಕ್ಕೆ ಬೇಕಾದರೂ ಆಗಬಹುದು. ಒಟ್ಟಾರೆ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಮಾತು, ಅದು ಸುಪ್ರೀಂ ಕೋರ್ಟ್ನ CJIನ ಒಂದು ಮಾತು ಇಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಸುದ್ದಿ ಪಕ್ಷ ಆಗಿಬಿಟ್ಟಿದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ, ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.